ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಇಷ್ಟು ದಿನಗಳ ಕಾಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ದಲ್ಲದೆ ಇರಾನನ್ನ ಬೆದರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದಕ್ಕೆ ಇರಾನ್ನ ಬೇರೆ ಬೇರೆ ನಾಯಕರುಗಳ ಕೌಂಟರ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರು. ನಾವು ಭೂಸೇನೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ರೆ ಬನ್ನಿ ನೀವು ನೋಡೋಣ ಅಂತ ಪ್ರಯತ್ನವನ್ನ ಅಲ್ಲಿಯ ಸ್ಪೀಕರ್ ಮಾಡ್ತಾ ಇದ್ರು. ಇದರ ಜೊತೆಗೆ ಮಹತ್ವದ ಬೆಳವಣಿಗೆ ಆಗಿದೆ. ತಮ್ಮ ತಂದೆಯ ಸಾವಿನ ನಂತರ ಮುಸ್ತಫಾ ಖಮೇನಿ ಎಲ್ಲಿ ಹೋಗಿದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಈ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಂತೆ ಕಾಣಿಸ್ತಾ ಇದೆ. ಮುಸ್ತಫಾ ಖಮೇನಿ ಹೇಳ್ತಿದ್ದಾರೆ, ಇರಾನನ್ನ ನೋಡಿದ್ರೆ ಅಮೆರಿಕಾಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಯಾವ ಕಾರಣಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ? ಏಕಾಏಕಿಯಾಗಿ ಮುಸ್ತಫಾ ಖಮೇನಿ ಅಮೆರಿಕಾದ ವಿರುದ್ಧ ಗುಡುಗುಟ್ಟಿದ್ದಾರೆ. ಏನೆಲ್ಲ ಹೇಳಿದ್ರು, ಯಾವ ಕಾರಣಕ್ಕಾಗಿ ಅಮೆರಿಕಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇದರ ಬಗ್ಗೆ ನೋಡ್ತಾ ಹೋಗೋಣ. ಇದು ಮೊದಲ ಸುದ್ದಿ. ಇನ್ನು ಇವತ್ತಿನ ಡಿಎನ್ಎಯಲ್ಲಿ ಎರಡನೆಯ ಸುದ್ದಿ, ಒಂದು ಕಡೆ ಇರಾನ್ ನಮ್ಮನ್ನ ನೋಡಿದ್ರೆ, ನಮ್ಮ ಶಸ್ತ್ರಾಸ್ತ್ರಗಳನ್ನ ನೋಡಿಬಿಟ್ರೆ ಅಮೆರಿಕಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ, ಡೊನಾಲ್ಡ್ ಟ್ರಂಪ್ ಮತ್ತಷ್ಟು ತೀವ್ರತರನಾದಂತಹ ದಾಳಿ ಮಾಡುವ ಪ್ರಯತ್ನಗಳಿಗೆ ಸಜ್ಜಾಗ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಒಂದು ಕಡೆ ಅನಿರ್ದಿಷ್ಟಾವಧಿಗೆ ಕದನ ವಿರಾಮವನ್ನು ಘೋಷಣೆ ಮಾಡಿರುವಂತಹ ಡೊನಾಲ್ಡ್ ಟ್ರಂಪ್ ಒಳಗೊಳಗೆ ಸ್ಮಾರ್ಟ್ ಅಂಡ್ ಸ್ವೀಟ್ ಇಂಥದ್ದೊಂದು ದಾಳಿ ಮಾಡುವುದಕ್ಕೆ ತಯಾರಿಗಳನ್ನು ನಡೆಸ್ಕೊಳ್ತಾ ಇದ್ದಾರಾ? ಇಂಥದ್ದೊಂದು ಪ್ರಶ್ನೆ. ಬಿಕಾಸ್ ಅಮೆರಿಕ ಅಂಥದ್ದೊಂದು ತಯಾರಿ ಮಾಡ್ಕೊಳ್ತಾ ಇದೆ. ಅದಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಏನದು ಪೋಸ್ಟು, ಯಾವೆಲ್ಲ ತಯಾರಿ ಆಗ್ತಾ ಇದೆ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ನಾವು ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಶತ್ರು ಅಲ್ಲ ಮಿತ್ರರಲ್ಲ ಅಂತ ಮಾತನಾಡ್ತಾ ಇರ್ತೀವಿ. ಅದು ಜಾಗತಿಕವಾಗಿಯೂ ಕೂಡ ಅಪ್ಲೈ ಆಗುತ್ತೆ. ಇದೀಗ ರಷ್ಯಾ ಮತ್ತು ಅಮೆರಿಕ, ಪುಟಿನ್ ಮತ್ತು ಡೊನಾಲ್ಡ್ ಟ್ರಂಪ್ ಸುದೀರ್ಘ 90 ನಿಮಿಷಗಳ ಕಾಲ ಮಾತುಕತೆ ನಡೆಸಿದಾರಂತೆ. ಈ 90 ನಿಮಿಷಗಳ ಮಾತುಕತೆಯಲ್ಲಿ ಪುಟಿನ್ ಅವ್ರನ್ನ ಸಹಾಯಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, ಟ್ರಂಪ್ ಅವರು ಮಾತ್ರ ನಿಮ್ಮ ಸಹಾಯ ನಮಗೆ ಬೇಡ, ನಿಮ್ಮ ಕೆಲಸ ಏನಿದೆ ನೀವು ಮಾಡಿ ಅಂತ ಹೇಳಿದಾರಂತೆ. ಏನದು ಕೆಲಸ? ಎಲ್ಲ ಸುದ್ದಿಗಳನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಹಾರ್ಮುಜ್ ಸಂಘರ್ಷ, ಇರಾನ್ನ ಮಹಾರಣತಂತ್ರ. ಫೆಬ್ರವರಿ 28ನೇ ತಾರೀಕಿಗೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ನಡೆಸಿದಾಗ ಅವತ್ತಿನ ಸರ್ವೋಚ್ಚ ನಾಯಕರಾಗಿದ್ದ ಅಯತಲ್ಲಾ ಅಲಿ ಖಮೇನಿ ಸಭೆ ಮಾಡ್ತಾ ಇದ್ದಂತಹ ಸಮಯದಲ್ಲಿ ದಾಳಿ ಆಯಿತು. ದಾಳಿಯಲ್ಲಿ ಆ ವ್ಯಕ್ತಿ ಮೃತಪಟ್ಟರು. ಆ ವ್ಯಕ್ತಿ ಮೃತಪಟ್ಟ ನಂತರ ಅವರ ಪುತ್ರ ಮುಸ್ತಫಾ ಖಮೇನಿ ಇರಾನ್ನ ಸರ್ವೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಲಾಯಿತು. ಆ ವ್ಯಕ್ತಿ ಆಯ್ಕೆ ಆದ ನಂತರ ಅವರು ಭೂಗತರಾಗ್ಬಿಟ್ಟಿದ್ದಾರೆ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಕಾಣಿಸ್ಕೊಳ್ತಾ ಇಲ್ಲ, ಎಲ್ಲ ಸುದ್ದಿಗಳು ಕೂಡ ಬಂದಿತ್ತು ಇರಾನ್ನಿಂದ. ಆದರೆ ಈ ಎಲ್ಲದರ ಬೆಳವಣಿಗೆಗಳ ನಡುವೆ ಇದೀಗ ಮುಸ್ತಫಾ ಅಲಿ ಖಮೇನಿ ಒಂದು ಭಾಷಣವನ್ನ ಮಾಡಿ ಅಮೆರಿಕಕ್ಕೆ ಒಂದು ಕಟ್ಟೆಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಅದು ಪರ್ಷಿಯನ್ ಕೊಲ್ಲಿಗೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪರ್ಷಿಯನ್ ಕೊಲ್ಲಿ ಏನಿದ್ದರೂ ಕೂಡ ಅದರ ಜೊತೆಗೆ ಗಡಿ ಹಂಚಿಕೊಂಡಿರುವ ದೇಶಗಳಿಗೆ ಸಂಬಂಧಪಟ್ಟಿದ್ದೇ ಹೊರತು ಯಾವುದೋ 2000 ಕಿಲೋಮೀಟರು ಎಷ್ಟೋ ದೂರದಲ್ಲಿರುವಂತಹ ದೇಶಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಅವರ ಊರನ್ನು ಅವ್ರು ನೋಡ್ಕೊಳ್ಳಿ, ನಮ್ಮ ಊರನ್ನು ನಾವು ನೋಡ್ಕೊಳ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಮುಸ್ತಫಾ ಖಮೇನಿ. ಯಾರಿಗೆ? ಅಮೆರಿಕಕ್ಕೆ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಮುಸ್ತಫಾ ಖಮೇನಿ ಒಂದು ಕಟ್ಟೆಚ್ಚರಿಕೆಯನ್ನು ಕೊಡುವ ಮುಖಾಂತರ ಅಮೆರಿಕ ಇನ್ನೇನು ಕೆಲವೇ ದಿನಗಳಲ್ಲಿ ಅದರ ಪಾತ್ರ ಏನಿದೆ ಅದೆಲ್ಲವೂ ಕೂಡ ನೀರಿನ ಆಳದಲ್ಲಿ ಅಂತ ಹೇಳಿದ್ದಾರೆ. ಏನು ನೀರಿನ ಆಳದಲ್ಲಿ? ನಾವು ನಮ್ಮ ಮೇಲೆ ಏನಾದರೂ ದಾಳಿ ಮಾಡಿದರೆ ಅವರ ನೌಕಾಪಡೆಗಳೆಲ್ಲವನ್ನು ಕೂಡ ಸಮುದ್ರದ ಆಳದಲ್ಲೇ ಕೂಡ ಹೊಡೆದು ಉರುಳಿಸಿಬಿಡ್ತೀವಿ, ಅವರು ನೀರನ್ನು ಕುಡಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮುಸ್ತಫಾ ಖಮೇನಿ ಮಾತನಾಡಿರೋದು. ಹಾಗಾದರೆ ಇರಾನ್ನ ನೂತನ ಸುಪ್ರೀಂ ಲೀಡರ್ ಏನಂತ ಅಬ್ಬರಿಸಿದ್ರು, ಯಾವೆಲ್ಲ ವಿಚಾರಗಳ ಮೇಲೆ ಅವರೆಲ್ಲ ಮಾತನಾಡಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, ಅವರ ತಂದೆ ಅಯತಲ್ಲಾ ಅಲಿ ಖಮೇನಿ ಮೃತಪಟ್ಟ ನಂತರ ಈ ವ್ಯಕ್ತಿ ಅಲ್ಲಿ ಸರ್ವೋಚ್ಚ ನಾಯಕನಾಗಿ ಹೊರಹೊಮ್ಮಲಾಯಿತು. ಆ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಯಿತು. ಅಧಿಕಾರವನ್ನು ವಹಿಸ್ಕೊಳ್ತಾ ಇಲ್ಲೇ ಅಂದರೆ ಇಷ್ಟು ದಿನಗಳ ಕಾಲ ಅವರು ಗಾಯಾಳುಗಳಾಗಿದ್ದರು, ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಎನ್ನುವಂಥ ಸುದ್ದಿ ಬಂತು. ಇದೀಗ ಅಧಿಕಾರವನ್ನು ವಹಿಸಿಕೊಳ್ತಲೇ ಅಮೆರಿಕದ ವಿರುದ್ಧ ಅವರು ಸಮರ ಘೋಷಣೆ ಮಾಡಿದ್ದಾರೆ. ಇರಾನ್ ರಾಷ್ಟ್ರದ ಘನತೆಗಾಗಿ ಕೊನೆಯ ರಕ್ತದ ಹನಿ ಇರುವವರೆಗೂ ಕೂಡ ಹೋರಾಟ ಮಾಡ್ತೀನಿ ಅಂತ ಶಪಥ ಮಾಡಿದ್ದಾರೆ. ದುರಾಸೆಯ ವಿದೇಶಿಗರಿಗೆ ಪರ್ಷಿಯನ್ ಗಲ್ಫ್ನಲ್ಲಿ ಜಾಗವಿಲ್ಲ ಅಂತ ಮುಸ್ತಫಾ ಖಮೇನಿ ಹೇಳಿಕೆ ಕೊಟ್ಟಿರುವಂಥದ್ದು.
ಫೆಬ್ರವರಿ 28ನೇ ತಾರೀಕಿಗೆ ಇದೆಲ್ಲ ಶುರುವಾಯಿತು. ಅವರು ಹೇಳಿದ್ದಾರೆ, ಯುದ್ಧ ಶುರುವಾದಾಗಿನಿಂದ ಗಲ್ಫ್ ಪ್ರದೇಶ ಮತ್ತು ಹಾರ್ಮುಜ್ ವಿಚಾರದಲ್ಲಿ ಹೊಸ ಅಧ್ಯಾಯ ಆರಂಭಗೊಂಡಿದೆ ಅಂತ ಮೋಸ್ತಬಾ ಖಮೇನಿ ಹೇಳಿರೋದು. ಯಾವ ಕಾರಣಕ್ಕಾಗಿ ಹೇಳಿದ್ರು ಏನು ಎತ್ತ ಅಂತ ಹೇಳಿದ್ರೆ, ಒಂದು ಏಪ್ರಿಲ್ 30ನೇ ತಾರೀಕಿಗೆ ಪರ್ಷಿಯನ್ ಕೊಲ್ಲಿಯ ದಿನ ಅಂತ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಆ ಪರ್ಷಿಯನ್ ಕೊಲ್ಲಿಯ ದಿನದಲ್ಲಿ ಭಾಷಣ ಮಾಡಿದ್ದಂತಹ ಮೋಸ್ತಬಾ ಖಮೇನಿ ಇಂಥದ್ದೊಂದು ಎಚ್ಚರಿಕೆಯನ್ನ ಇದೀಗ ಅಮೆರಿಕಕ್ಕೆ ಕೊಟ್ಟಿರೋದು. ಹಾಗಾದ್ರೆ ಸಮುದ್ರದ ತಳವೇ ಸರಿಯಾದ ಜಾಗ ಅಮೆರಿಕಕ್ಕೆ ಅಂತ. ಯಾಕೆ? ನಾನು ಅವಾಗಲೇ ಹೇಳಿದ ಹಾಗೆ ದಾಳಿ ಮಾಡ್ತಾ ಇದ್ದಾರೆ ಇರಾನ್ನವರು ದಾಳಿ ಮಾಡೋ ಪ್ರಯತ್ನವನ್ನ ಮಾಡಿ ಅಮೆರಿಕದ ಈ ನೌಕಾಪಡೆಗಳೇನಿತ್ತು ಆ ಎಲ್ಲ ನೌಕಾಪಡೆಗಳನ್ನು ಕೂಡ ಸಮುದ್ರದ ಆಳದಲ್ಲಿ ಹೊಡೆದು ಅವುಗಳಿಗೆ ನಾಶ ಆಗುವಂತೆ ನೋಡಿಕೊಳ್ಳೋ ಪ್ರಯತ್ನವನ್ನ ಇರಾನ್ನವರು ಮಾಡ್ತಾ ಇದ್ದಾರೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಪರ್ಷಿಯನ್ ಕೊಲ್ಲಿಯ ದಿನ ಇತ್ತು. ಆ ಪರ್ಷಿಯನ್ ಕೊಲ್ಲಿಯ ದಿನದಲ್ಲಿ ಪರ್ಷಿಯನ್ ಕೊಲ್ಲಿಯನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಆದರೆ ಇರಾನ್ನ ಅಸ್ತಿತ್ವ ಮತ್ತು ಅಧಿಕಾರದ ಕೇಂದ್ರ ಬಿಂದು ಪರ್ಷಿಯನ್ ಕೊಲ್ಲಿ ಆಗಿದೆ. ಬಿಕಾಸ್ ಆರ್ಥಿಕ ಚಟುವಟಿಕೆಗಳು ಮತ್ತು ಒಟ್ಟಾರೆ ಅವರ ಅಧಿಕಾರದ ಕೇಂದ್ರ ವ್ಯಾಪ್ತಿ ಏನಿದೆ ಅದು ಪರ್ಷಿಯನ್ ಕೊಲ್ಲಿ ಮೇಲೆ ಆಗುತ್ತೆ. ಅತಿ ಹೆಚ್ಚಾಗಿ ಇಲ್ಲಿಂದ ರಫ್ತಾಗುತ್ತೆ. ಅದರ ಜೊತೆಗೆ ವಿದೇಶಿ ವ್ಯಾಪಾರವೂ ಕೂಡ ಪರ್ಷಿಯನ್ ಕೊಲ್ಲಿಯ ಮುಖಾಂತರವೇ ಆಗುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಪರ್ಷಿಯನ್ ಕೊಲ್ಲಿ ಅವರಿಗೆ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಈ ಪ್ರದೇಶದ ಮೇಲೆ ಹತೋಟಿ ಸಾಧಿಸುವ ಪ್ರಯತ್ನವನ್ನು ಏನಾದರೂ ಮಾಡಿದರೆ ನಾವು ಅವರನ್ನು ಸಮುದ್ರದ ಆಳವದಲ್ಲೇ ಹೊಡೆದು ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಬಿಕಾಸ್ USS ಅಬ್ರಹಂ ಲಿಂಕನ್, USS ಕಾರ್ನಿ, USS ಲ್ಯಾಬೂನ್, ಅದರ ಜೊತೆಗೆ ತೈಲ ಟ್ಯಾಂಕರ್ಗಳು ಮತ್ತು ಅನೇಕ ನೌಕೆಗಳನ್ನು ಈಗಾಗಲೇ ಇರಾನ್ನವರು ಅಮೆರಿಕದ ಎಲ್ಲ ನೌಕೆಗಳನ್ನು ಹೊಡೆದುರುಳಿಸಿದ್ದಾರೆ ಎನ್ನುವಂಥ ಸುದ್ದಿ ಇದೆ. ಒಂದು ವೇಳೆ ನೀವು ಮತ್ತೊಮ್ಮೆ ತೀವ್ರತರನಾದಂತಹ ದಾಳಿ ಮಾಡಿದರೆ ನಿಮಗೆ ನೀರಿನ ಆಳವೇ ಗತಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಮೆರಿಕಕ್ಕೆ ಅಂತ. ಏನದು ಹಾರ್ಟ್ ಅಟ್ಯಾಕು? ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಇರಾನ್ನ ನೌಕಾಪಡೆಯ ಕಮಾಂಡರ್ ಕೊಟ್ಟಂತ ಹೇಳಿಕೆ ಅದು. ರಿಯರ್ ಅಡ್ಮಿರಲ್ ಅಲ್ರೇಷಾ ತಂಗ್ಸಿರಿ ಅಂತ ಈ ವ್ಯಕ್ತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಬಳಿ ಪತಾಹ 2 ಇದೆ, ಅದರ ಜೊತೆಗೆ ಅತ್ಯಾಧುನಿಕ ಕ್ಷಿಪಣಿಗಳಿದೆ. ನಾವು ನಿಮಗೆ ಮೇಲ್ನೋಟಕ್ಕೆ ತೋರಿಸ್ತಾ ಇರುವಂತಹ ಕ್ಷಿಪಣಿಗಳು, ಯುದ್ಧ ನೌಕೆಗಳು, ನಮ್ಮ ಬಳಿ ಇರುವಂತಹ ವಿಮಾನಗಳು ಎಲ್ಲವೂ ಕೂಡ ಕೇವಲ ಮೇಲ್ನೋಟಕ್ಕೆ ನಿಮಗೆ ಬೇರೆ ಬೇರೆ ತರನಾಗಿ ತೋರಿಸ್ತಾ ಇದ್ದೀವಿ. ಆದರೆ ನಮ್ಮೊಳಗಿರುವಂತಹ ಪಡೆಯೇ ಬೇರೆ ಆಗಿದೆ. ನಾವು ಅತ್ಯಂತ ವ್ಯಾಪ್ತಿಯನ್ನು ಹೊಂದಿರುವಂತಹ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದೀವಿ ಎನ್ನುವಂಥ ನಿಟ್ಟಿನಲ್ಲಿ ಆ ವ್ಯಕ್ತಿ ಕೊಟ್ಟಿದ್ದಾರೆ ಹೇಳಿಕೆಯನ್ನು. ನಾವು ತೋರಿಸ್ತಾ ಇರೋದು ಕೇವಲ ಒಂದು ಭಾಗ, ಆದರೆ ನಮ್ಮ ಬಳಿ ಗುಪ್ತ ಆಯುಧಗಳಿದೆ. ಅವುಗಳನ್ನು ನೋಡಿದರೆ ಅಮೆರಿಕಾಗೆ ಆಘಾತ ಆಗುತ್ತೆ. ಯಾವ ಕಾರಣಕ್ಕಾಗಿ ಕೊಟ್ಟರು? ಸಹಜವಾಗಿ ಶತ್ರುಗಳಲ್ಲಿ ಭಯವನ್ನು ಹುಟ್ಟಿಸೋದು, ಮಾನಸಿಕವಾಗಿ ಅವರನ್ನು ಕುಗ್ಗಿಸುವಂತಹ ಪ್ರಯತ್ನ, ಸ್ಥೈರ್ಯವನ್ನು ಹೆಚ್ಚಳ ಮಾಡೋ ಪ್ರಯತ್ನ. ಯಾರ ಸ್ಥೈರ್ಯವನ್ನು ಹೆಚ್ಚಳ ಮಾಡೋ ಪ್ರಯತ್ನ? ಇರಾನ್ನ ಸೈನಿಕರ ಸ್ಥೈರ್ಯವನ್ನು ಹೆಚ್ಚಳ ಮಾಡೋ ಪ್ರಯತ್ನ. ಇದರ ಜೊತೆಗೆ ಮತ್ತೊಂದು ದಾಳಿ ಆಗಬಹುದು ಅಂತ ನಾವೇನು ಮಾತನಾಡ್ತಾ ಇದ್ದೀವಿ. ಅಮೆರಿಕ ಒಳಗೆ ಇಂಥದ್ದೊಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ, ಬೆಂಬಲವನ್ನು ಗಿಟ್ಟಿಸ್ಕೊಳ್ತಾ ಇದೆ. ಆ ಮುಖಾಂತರ ಮತ್ತೊಂದು ದಾಳಿಯನ್ನು ಮಾಡಬಹುದು ಅಂತ ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ. ಆ ದಾಳಿಯನ್ನು ತಡೆಯುವ ಪ್ರಯತ್ನ ಯಾವುದ್ರ ಮುಖಾಂತರ ನೋಡಿ. ನೀವು ನಮ್ಮ ಮೇಲೆ ಈ ಹಿಂದೆ F-15 ಆಗಿರ್ಬೋದು, ಪೆಟ್ರಿಯಾಟ್ ಆಗಿರ್ಬೋದು, ತಾಡ್ ಆಗಿರ್ಬೋದು, ಇವುಗಳ ಮುಖಾಂತರ ದಾಳಿ ಮಾಡಿದ್ರಿ. ನಾವು ಅತ್ಯಂತ ಕಡಿಮೆ ಬೆಲೆಯ ಕ್ಷಿಪಣಿಗಳನ್ನು, ಯುದ್ಧ ನೌಕೆಗಳನ್ನು ಬಳಕೆ ಮಾಡ್ಕೊಂಡು ನಿಮ್ಮ ವಿರುದ್ಧ ದಾಳಿ ಮಾಡಿದ್ವಿ ಅಂತ ಇರಾನ್ ಏನು ಹೇಳ್ಕೊಡ್ತಾ ಇದೆ. ಅದರ ಮುಂದುವರೆದ ತಂತ್ರಜ್ಞಾನ ನಮ್ಮ ಬಳಿ ಇದೆ ಅಂತ ಶತ್ರು ರಾಷ್ಟ್ರವನ್ನು ಹೆದರಿಸುವಂತಹ ಪ್ರಯತ್ನ, ಅದರ ಭಾಗವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಹಿಂದೆ ಅವರೊಂದು 3 ಬೇಡಿಕೆಗಳನ್ನು ಇಟ್ಟು ಕಳಿಸ್ಕೊಟ್ಟಿದ್ರಲ್ಲ, ಅವೆಲ್ಲವನ್ನು ಕೂಡ ಕಸದ ಬುಟ್ಟಿಗೆ ಡೊನಾಲ್ಡ್ ಟ್ರಂಪ್ ಹಾಕಿದ್ದಾರೆ ಅಂತ. ದಿಗ್ಬಂಧನವನ್ನು ತೆರವುಗೊಳಿಸಿದರೆ ಮಾತ್ರ ಜಲಸಂಧಿ ಮುಕ್ತ ಅಂತ ಇರಾನ್ ಹೇಳಿತ್ತು. ಅಂದರೆ ನೌಕಾ ದಿಗ್ಬಂಧನವನ್ನೇನವರು ವಿಧಿಸಿದಾರಲ್ಲ ಹಾರ್ಮುಜ್ನಲ್ಲಿ, ಯಾವ ಹಡಗು ಕೂಡ ಇರಾನ್ನ ಬಂದರಿಗೆ ಹೋಗಬಾರದು, ಇರಾನ್ನ ಬಂದರಿನಿಂದ ಒಂದೇ ಒಂದು ಹಡಗು ಕೂಡ ಹೊರಗಡೆ ಹೋಗಬಾರದು ಅಂತ ನೌಕಾ ದಿಗ್ಬಂಧನ ವಿಧಿಸಿದಾರಲ್ಲ, ಅದನ್ನು ತೆರವುಗೊಳಿಸಿದರೆ ಮಾತ್ರ ಅಂತ. ಯಾವುದೇ ಒಪ್ಪಂದ, ಈಗ ಅಮೆರಿಕ ಹೇಳ್ತಾ ಇದೆ, ಯಾವುದೇ ಒಪ್ಪಂದ ಇರಾನ್ನ ಜೊತೆಗೆ ಆಗದಿದ್ದರೆ ಅದರಲ್ಲಿ ಫಸ್ಟ್ ಕಂಡೀಷನ್ ಯಾವುದಾಗಿರಬೇಕು ಅಂತ ಹೇಳಿದರೆ, ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರವನ್ನು ಹೊಂದದೇ ಇರೋದನ್ನು ಮಾತನಾಡ್ತೀನಿ ಅಂತ ಹೇಳೋದಾದರೆ ಮಾತ್ರ ನಾವು ಮಾತುಕತೆಗೆ ಮುಂದೆ ಅಂತ. ಅಲ್ಲಿಯ ಮಾರ್ಕ್ ರೋಬಿಯೋ ವಿದೇಶಾಂಗ ಇಲಾಖೆಯ ಅಧಿಕಾರಿ ಕೊಟ್ಟಿರುವಂತಹ ಹೇಳಿಕೆ ಇದು. ಯಾವುದೇ ಒಪ್ಪಂದ ಇರಾನ್ನ ಪರಮಾಣು ಅಸ್ತ್ರ ಹೊಂದೋದನ್ನು ಕಡ್ಡಾಯವಾಗಿ ತಡೆಯುವಂತಿರಬೇಕು, ಆಗ ಮಾತ್ರ ನಾವು ಮಾತನಾಡ್ತೇವೆ ಅಂತ. ಈ ಯುದ್ಧ ಶುರುವಾಗಿದ್ದೇ ಪರಮಾಣು ವಿಚಾರದ ಕಾರಣಕ್ಕಾಗಿ. 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು, 26ನೇ ತಾರೀಕಿಗೆ ಜಿನೇವಾದಲ್ಲಿ ಸಭೆ ಆಗಿತ್ತು. ಜಿನೇವಾದಲ್ಲಿ ಸಭೆಯಾದಂತಹ ಸಮಯದಲ್ಲೂ ಕೂಡ ವಿದೇಶಾಂಗ ಸಚಿವ ಅರಾಗ್ಜಿ ಇದ್ರು, ಅಮೆರಿಕದ ರಕ್ಷಣಾ ಸಚಿವರಿದ್ದರು. ಇವರ ಮಾತುಕತೆಯ ಸಮಯದಲ್ಲೂ ಕೂಡ ಪರಮಾಣನ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಯುದ್ಧ ಶುರುವಾಯಿತು. ಇವತ್ತು ಅವರು ಹೇಳ್ತಾ ಇದ್ದಾರೆ ಜೀರೋ ಎನ್ರಿಚ್ಮೆಂಟ್ ಆಗಬೇಕು ಅಂತ. ಏನು ಜೀರೋ ಎನ್ರಿಚ್ಮೆಂಟು? ಯಾವುದೇ ಕಾರಣಕ್ಕೂ ಒಂದು ಕಣ
ಸಂಸ್ಕರಿಸಿದ ಯುರೇನಿಯಂ ಇರಾನ್ನ ಬಳಿ ಇರಬಾರ್ದು, ಯಾವುದೇ ಕಾರಣಕ್ಕೆ ಇರಬಾರ್ದು. ಅವ್ರಿಗೆ ವಿದ್ಯುತ್ತಿಗೆ ಬೇಕಾ, ಕೈಗಾರಿಕೆಗೆ ಬೇಕಾ, ಅದನ್ನು ನಾವು ಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇರೋದು. ಆದರೆ ತಮ್ಮ ಬಳಿ ಇರುವಂಥ ಯುರೇನಿಯಂ ಅನ್ನ ಮತ್ತೊಂದು ರಾಷ್ಟ್ರಕ್ಕೆ ಕಳಿಸಿಕೊಡಬೇಕು ಎನ್ನುವಂತಹ ಬೇಡಿಕೆ ನೀಡ್ತಾ ಇದ್ದಾರೆ. ಆದರೆ ಇರಾನ್ ಮಾತ್ರ ಈಗ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇದೀಗ ಡೊನಾಲ್ಡ್ ಟ್ರಂಪ್ ಇವರ ಎಲ್ಲರ ಬೇಡಿಕೆಗಳನ್ನು ಕಸದ ಬುಟ್ಟಿಗೆ ಹಾಕಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದು ಇರಾನ್ ಮತ್ತು ಅಮೆರಿಕದ ನಡುವೆ ಯುರೇನಿಯಂ ವಿಚಾರಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ಇದರ ಜೊತೆಗೆ ಅಮೆರಿಕ ನಡೆ ಕಡಲ್ಗಳಿಗಿಂತ ಹೀನಾಯ ಅಂತ. ಹೇಗೆ ಇರಾನ್ನ ಹಡಗುಗಳನ್ನು ಕಾನೂನು ಬಾಹಿರವಾಗಿ ಅಮೆರಿಕದ ನೌಕಾಪಡೆಗಳು ವಶಪಡಿಸಿಕೊಳ್ತಾ ಇವೆ ಅಂತ. ಅಂದರೆ ನೌಕಾ ದಿಗ್ಬಂಧನವನ್ನೇನು ಹಾರ್ಮುಜ್ನಲ್ಲಿ ಈಗಾಗಲೇ ಅಮೆರಿಕಾದವರು ಹಾಕಿದ್ದಾರೆ. 16,000 ಸೈನಿಕರನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಅನೇಕ ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡಲಾಗಿದೆ. ಇವರು ಹಡಗಿನ ಸಿಬ್ಬಂದಿ ಮತ್ತು ಕುಟುಂಬದವರನ್ನು ಒತ್ತೆ ಹಾಳಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದರೆ ಏಪ್ರಿಲ್ 19 ಮತ್ತು 20ನೇ ತಾರೀಕಿಗೆ ಒಮಾನ್ ಸಮುದ್ರದಲ್ಲಿ ಹೋಗ್ತಾ ಇದ್ದಂತಹ ಒಂದು ಇರಾನ್ ಧ್ವಜ ಹೊಂದಿದಂತಹ ತೌಸ್ಕಾ ಅನ್ನುವಂಥ ಒಂದು ಹಡಗದು. ಆ ತೌಸ್ಕಾ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆಗಳು ದಾಳಿ ಮಾಡಿದ್ದು, ಇಂಜಿನ್ಗೆ ಗುಂಡು ಹಾರಿಸಲಾಯಿತು. ಆ ಇಂಜಿನ್ನು ಕೆಟ್ಟು ಹೋಗ್ಬಿಡ್ತು, ಆ ಹಡಗು ಕೆಟ್ಟು ಹೋಗ್ಬಿಡ್ತು. ಅದರಲ್ಲಿ 28 ಜನ ಸಿಬ್ಬಂದಿಗಳಿದ್ರು. ಯಾರು? ಇರಾನ್ನ ಸಿಬ್ಬಂದಿ ಇದ್ರು. ಆ 28 ಸಿಬ್ಬಂದಿಯ ಪೈಕಿ 6 ಜನ ಸಿಬ್ಬಂದಿಯನ್ನು ಅಮೆರಿಕಾದವರು ಬಿಡುಗಡೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಒತ್ತಡಗಳು, ಇರಾನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೇರಿರೋ ಕಾರಣಕ್ಕಾಗಿ 6 ಜನರನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಇನ್ನೂ 22 ಜನ ಸಿಬ್ಬಂದಿ ಏನಿದ್ದಾರೆ ಅವರು ಅಮೆರಿಕಾದ ವಶದಲ್ಲಿದ್ದಾರೆ ಅಂತ ಸುದ್ದಿಗಳಿದೆ. ಹೀಗಾಗಿ ಅವರನ್ನು ಕರೆದುಕೊಂಡು ಹೋಗಿ ಅವರನ್ನು ಒತ್ತೆಯಾಳನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಇವರು ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿದ್ರೆ ಸೊಮಾರಿಯಾ ಕಡಲ್ಗಳ್ಳರಿದ್ದಂಗಿದ್ದಾರೆ ಅಂತ. ಈ ಸೊಮಾರಿಯಾ ಅನ್ನೋದು ಆಫ್ರಿಕಾ, ಆ ಪ್ರದೇಶದಲ್ಲಿ ಇವರು ಕಡಲ್ಗಳ್ಳರೆಲ್ಲರೂ ಕೂಡ ಜನರನ್ನ ವಂಚನೆ ಮಾಡೋದು, ಅವರನ್ನ ಇವರು ಹೇಗೆ ತೆಕ್ಕೆಗೆ ತೆಗೆದುಕೊಳ್ತಿದ್ದಾರೆ, ಅವರನ್ನು ತೆಗೆದುಕೊಂಡು ಅವರ ಬಳಿ ಇದ್ದಂಥ ಹಣವನ್ನು ದೋಚೋ ಪ್ರಯತ್ನ ಇರಾನ್ ಹೇಳ್ತಾ ಇದೆ. ಅವರು ಹಣವನ್ನು ದೋಚ್ತಾ ಇದ್ರು, ಇವರು ರಾಜಕೀಯ ಕಾರಣಕ್ಕಾಗಿ ನಮ್ಮ ಜನರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ವಿಶ್ವಸಂಸ್ಥೆಗೂ ಕೂಡ ಒಂದು ದೂರನ್ನು ಕೊಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳಿದೆ. ಹೀಗಾಗಿ ಅಕ್ರಮವಾಗಿ ನಮ್ಮ ಜನರನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಎನ್ನುವಂಥ ಸುದ್ದಿ ಮತ್ತು ಹಡಗುಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ. ಇದರ ಜೊತೆಗೆ ಪರಮಾಣು ಕ್ಷಿಪಣಿ ಇರಾನ್ನ ಅಸ್ಮಿತೆ ಅಂತ. ಮುಸ್ತಫಾ ಖಮೇನಿ ಅದು ಸ್ವಾಭಿಮಾನ ಅಂತ ನಂಬ್ತಾರವರು. ಈಗ ಮಧ್ಯಪ್ರಾಚ್ಯದ ಯಾವ ದೇಶಗಳು ಕೂಡ ಪರಮಾಣು ವಿಚಾರದಲ್ಲಿ ಈ ಪರಿಪ್ರಮಾಣದಲ್ಲಿ ಮುಂದೆ ಹೋಗಿಲ್ಲ. ಇಸ್ರೇಲ್ ಕೂಡ ಇದೇ ವಿಚಾರವನ್ನು ಹೇಳುತ್ತೆ, ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣನ್ನು ಹೊಂದಬಾರದು ಅಂತ. ಯಾವ ಕಾರಣಕ್ಕಾಗಿ? ನನ್ನ ಅಸ್ತಿತ್ವದ ಬುಡಕ್ಕೆ ಬಂದ್ಬಿಡುತ್ತೆ ಅಂತ ಇಸ್ರೇಲ್ ಅವರು ಹೇಳಿರೋದು. ಆದರೆ ಇರಾನ್ನವರು ಹೇಳ್ತಾ ಇರೋದು 9 ಕೋಟಿ ಜನ ಏನಿದ್ದಾರೆ ಆ 9 ಕೋಟಿಯ ಜನರ ಸ್ವಾಭಿಮಾನದ ಸಂಕೇತ ಅದು. ಸ್ವಾಭಿಮಾನದ ಸಂಕೇತದ ಕಾರಣಕ್ಕಾಗಿ ನಾವು ಅದನ್ನು ರಾಷ್ಟ್ರೀಯ ಆಸ್ತಿಯನ್ನಾಗಿ ನೋಡ್ತೀವಿ ಅಂತ ಯಾರು ಹೇಳ್ತಾ ಇರೋದು? ಮುಸ್ತಫಾ ಖಮೇನಿ ಹೇಳ್ತಾ ಇರೋದು. ಅದೇ ಕಾರಣಕ್ಕಾಗಿ ಸಂಸ್ಕರಿಸಿದ ಯುರೇನಿಯಂ ಅನ್ನು ತಮ್ಮ ಬಳಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಮತ್ತು ಶಕ್ತಿಯ ಸಂಕೇತ ಅಂತ ಅವ್ರು ಹೇಳ್ತಿದ್ದಾರೆ. ಕೇವಲ ಇದು ಮಿಲಿಟರಿಯ ಉದ್ದೇಶವಲ್ಲ ಅಂತ. ಈಗ ಅಮೆರಿಕ ಮತ್ತು ಇಸ್ರೇಲ್ಗೆ ಇರುವಂತಹ ಭಯ ಏನು? ಮಧ್ಯಪ್ರಾಚ್ಯದ ಯಾವ ದೇಶಗಳ ಬಳಿಯೂ ಕೂಡ ಇಲ್ಲದಂತಹ ಈ ಒಂದು ಶಕ್ತಿ ಇರಾನ್ಗೆ ನಾಳೆ ಒಂದು ವೇಳೆ ಬಂದರೆ ಇಸ್ರೇಲ್ನ ಮೇಲೆ ಅದನ್ನು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರೆ ಇಸ್ರೇಲ್ನ ಅಸ್ತಿತ್ವ ಹೋಗ್ಬಿಡುತ್ತೆ. ಅಮೆರಿಕದ ಮೇಲೆ ಇಂಥದ್ದೊಂದು ಪ್ರಯತ್ನಗಳಾದರೆ ಅಮೆರಿಕದ ಆರ್ಥಿಕ ವ್ಯವಸ್ಥೆ ಹೋಗ್ಬಿಡುತ್ತೆ ಅಂತ. ಆದರೆ ಇವರು ಹೇಳ್ತಾ ಇದ್ದಾರೆ ಇದು ಮಿಲಿಟರಿ ಶಕ್ತಿಯಲ್ಲ, ಬದಲಾಗಿ ಅದು ನಮ್ಮ ಅಸ್ಮಿತೆ ಮತ್ತು ಸ್ವಾಭಿಮಾನದ ಸಂಕೇತ ಅಂತ. ಅವರು ಹೇಳ್ತಾ ಇರೋದು ದಶಕಗಳ ಕಾಲ ಆರ್ಥಿಕ ದಿಗ್ಬಂಧನವನ್ನು ಅಮೆರಿಕ ಇರಾನ್ ಮೇಲೆ ಹೇರಿತ್ತು. ಆ ಇರಾನ್ನ ಮೇಲೆ ಹೇರಿರುವಂಥ ಆರ್ಥಿಕ ದಿಗ್ಬಂಧನದ ನಡುವೆಯೂ ಕೂಡ ನಾವು ನ್ಯಾನೋ ತಂತ್ರಜ್ಞಾನದಲ್ಲಿ ಬೆಳವಣಿಗೆಯನ್ನು ಸಾಧಿಸಿದ್ದೀವಿ, ವಿಜ್ಞಾನ ತಂತ್ರಜ್ಞಾನದಲ್ಲಿ ಬೆಳವಣಿಗೆಗಳನ್ನು ಸಾಧಿಸಿದ್ದೀವಿ. ನ್ಯಾನೋ ತಂತ್ರಜ್ಞಾನದಿಂದ ಹಿಡಿದು ಇವತ್ತು ಪರಮಾಣುವಿನ ತನಕವೂ ಕೂಡ ಬಂದು ನಿಂತಿದ್ದೀವಿ. ಯಾಕೆ ಅಮೆರಿಕಕ್ಕೆ ಹೆದರಬೇಕು ಅಂತ ಇರಾನ್ನ ನಾಯಕರು ಪ್ರಶ್ನೆ ಮಾಡ್ತಾ ಇರೋದು. IRGC ಕೂಡ ಇದನ್ನು ಕಳೆದ ಒಂದು ವಾರದ ಹಿಂದೆ ಹೇಳಿತ್ತು. ಅಮೆರಿಕದ ಯಾವುದೇ ಬೇಡಿಕೆಗಳಿಗೂ ಕೂಡ ಇಲ್ಲಿಯ ವಿದೇಶಾಂಗ ಸಚಿವರು ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಪಬಾರದು ಅಂತ ಹೇಳಿದ್ದು. ಇದೀಗ ಮುಸ್ತಫಾ ಖಮೇನಿ ಒನ್ಸ್ ಅಗೇನ್ ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮ ಏನಿತ್ತು ಅದರಲ್ಲಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಜೀ ಕನ್ನಡ ನ್ಯೂಸ್ DNAಯಲ್ಲಿ ಎರಡನೇ ಸುದ್ದಿ. ಒಂದು ಕಡೆ ಇರಾನ್ ಹೇಳ್ತಾ ಇದೆ ಅಮೆರಿಕಾಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಹೃದಯಾಘಾತ ಆಗ್ಬಿಡುತ್ತೆ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಒಂದು ನಿಗೂಢ ಪೋಸ್ಟ್ ಮುಖಾಂತರ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಬಿಡಿಸಿಟ್ಟಿದ್ದಾರೆ. ಇಡೀ ಜಗತ್ತಿಗೆ ಒಂದು ರೀತಿಯಾದಂತಹ ಅಚ್ಚರಿಯ ಮಾತುಗಳನ್ನು ಮಾತನಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಬಿರುಗಾಳಿ ಬರ್ತಾ ಇದೆ, ಇದನ್ನು ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ. ಒಂದು ಕಡೆ ಇರಾನ್ನವರು ನಮ್ಮ ಪರಮಾಣು ಸ್ವಾಭಿಮಾನದ ವಿಚಾರ ನಾವು ಅದನ್ನು ಹೊಂತೀವಿ ಅನ್ನುವಂಥ ಲೆಕ್ಕದಲ್ಲಿ ಅವರಿದ್ದರೆ, ಡೊನಾಲ್ಡ್ ಟ್ರಂಪ್ ಬಿರುಗಾಳಿ ಬರ್ತಾ ಇದೆ, ಈ ಬಿರುಗಾಳಿಯನ್ನು ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ.
ಆ ಬಿರುಗಾಳಿ ಇರಾನ್ಗೆ ಅಪ್ಪಳಿಸುವಂತಹ ಸಾಧ್ಯತೆಗಳು. ಒಂದು ಕಡೆ ಅನಿರ್ದಿಷ್ಟ ಅವಧಿಗೆ ಕದನ ವಿರಾಮ, ಇವೆಲ್ಲದರ ನಡುವೆ ಒಳಗಿಂದೊಳಗೆ ಆಗ್ತಾ ಇರುವಂತಹ ತಯಾರಿಗಳು. ಹಾಗಾದರೆ ಏನು ಹೇಳಿದರು ಡೊನಾಲ್ಡ್ ಟ್ರಂಪ್ ಬಿರುಗಾಳಿಯ ಮುನ್ಸೂಚನೆ ಏನಿತ್ತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ದ ಸ್ಟಾರ್ಮ್ ಈಸ್ ಕಮಿಂಗ್ ಅಂತ ಟ್ರುತ್ ಸೋಷಿಯಲ್ನಲ್ಲಿ ಅವರೊಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ನಿನ್ನೆ ನಾವು ಮಾತನಾಡಿದ್ವಿ ಏನಂತ, ಡೊನಾಲ್ಡ್ ಟ್ರಂಪ್ ಒಂದು ಪೋಸ್ಟ್ ಹಾಕಿದ್ದಾರೆ, ಆ ಪೋಸ್ಟ್ನಲ್ಲಿ ಒಂದು ರೈಫಲನ್ನು ಹಿಡಿದುಕೊಂಡಿದ್ದಾರೆ, ಆ ರೈಫಲ್ ಯಾರ ವಿರುದ್ಧ ಅನ್ನುವಂತಹ ಪ್ರಶ್ನೆ ಇದೆ ಅಂತ ಎಲ್ಲ ನಾವು ಚರ್ಚೆ ಮಾಡಿದ್ವಿ. ಅದು ಅಮೆರಿಕದ ಸಂಸತ್ತಿನ ಸದಸ್ಯರ ವಿರುದ್ಧನೋ, ಇರಾನ್ ವಿರುದ್ಧನೋ, ಯಾರ ವಿರುದ್ಧ ಈ ಡೊನಾಲ್ಡ್ ಟ್ರಂಪ್ ಅವರ ನಿಲುವು ಅಂತ. ಇದೀಗ ಅವರು ಹೇಳ್ತಾ ಇದ್ದಾರೆ ಬಿರುಗಾಳಿ ಬರ್ತಾ ಇದೆ, ಅದನ್ನು ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಗೇಮ್ ಆಫ್ ಥ್ರೋನ್ಸ್ನ ವಿಂಟರ್ ಇಸ್ ಕಮಿಂಗ್ ಮಾದರಿಯಲ್ಲಿಯೇ ನಿಗೂಢವಾದಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನದು ನಿಗೂಢ ಎಚ್ಚರಿಕೆ? ದಾಳಿಯ ಮುನ್ಸೂಚನೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರೋದು AI ಫೋಟೋ. ಅದು ಕೈಯಲ್ಲಿ ಒಂದು ಗನ್ ಹಿಡಿದಂತಹ ಡೊನಾಲ್ಡ್ ಟ್ರಂಪ್ ಅವರ AI ಫೋಟೋ ನಿನ್ನೆಯೂ ಕೂಡ ನಾವು ನೋಡಿದ್ವಿ. ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಒಂದು ಸೂಟ್ ಹಾಕ್ಕೊಂಡಿರುವಂಥ ಡೊನಾಲ್ಡ್ ಟ್ರಂಪ್ ಒಂದು AI ಫೋಟೋ, ಅದು ಕೂಡ ಬಿರುಗಾಳಿ ಬರೆಯೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟು ಅಂತ ಹೇಳಿದರೆ, ಅವರು ಪೋಸ್ಟ್ ಮಾಡಿದಾರಲ್ಲ ಗೇಮ್ ಆಫ್ ಥ್ರೋನ್ಸ್ ಅಂತ, ಭೀತಿ ಅಥವಾ ಸಂಕಷ್ಟದ ಮುನ್ಸೂಚನೆ ಅಂತ. ಅದು ದ ಸ್ಟಾರ್ಮ್ ಅನ್ನೋದಕ್ಕೆ ದ ಕ್ಯೂ ಆನನ್ ಪಿತೂರಿ ಅನ್ನುವಂಥ ಒಂದು ಸಿದ್ಧಾಂತ ಇದೆ ಅಮೆರಿಕಾದಲ್ಲಿ. ಕ್ಯೂ ಆನನ್ ಪಿತೂರಿ ಅನ್ನುವಂಥ ಒಂದು ಸಿದ್ಧಾಂತ. ಏನಿದು ಸಿದ್ಧಾಂತ ಅಂತ ಹೇಳಿದ್ರೆ, ಕ್ಯೂ ಎನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ 2017ರಲ್ಲಿ ಏನು ಮಾಡ್ತಾನೆ, ಅಮೆರಿಕ ಸರ್ಕಾರದ ಉನ್ನತ ರಹಸ್ಯ ಮಾಹಿತಿಗಳನ್ನು ತಿಳಿದಿರುವಂಥ ವ್ಯಕ್ತಿ ನಾನು ಅಂತ ಹೇಳ್ತಾನೆ. ಆತ ಅಮೆರಿಕ ಸರ್ಕಾರದ ಬಗ್ಗೆ ರಹಸ್ಯ ಮಾಹಿತಿಗಳನ್ನು ಹೊಂದಿರುವಂಥ ವ್ಯಕ್ತಿ ಅಂತ ನಾನು ಅಂತ ಆ ವ್ಯಕ್ತಿ ಒಂದು ಪೋಸ್ಟ್ ಹಾಕ್ತಾನೆ. ಈ ಸಿದ್ಧಾಂತದ ಪ್ರಕಾರ ಏನು ಲೆಕ್ಕಾಚಾರ ಅಂತ ಹೇಳಿದರೆ, ಪ್ರಪಂಚವನ್ನು ಸೈತಾನ ಪೂಜಿಸೋದು ಮತ್ತು ಮಕ್ಕಳ ಕಳ್ಳ ಸಾಗಾಟನೆ ಮಾಡ್ತಾ ಇರುವಂತಹ ಒಂದು ತಂಡ ನಿಯಂತ್ರಣ ಮಾಡ್ತಾ ಇದೆ. ಇಬ್ಬರು ನಿಯಂತ್ರಣ ಮಾಡ್ತಿದ್ದಾರೆ. ಸೈತಾನನನ್ನು ಪೂಜೆ ಮಾಡೋರು ಮತ್ತು ಮಕ್ಕಳ ಕಳ್ಳ ಸಾಗಾಟನೆ ಮಾಡೋರು ಇದನ್ನು ನಿಯಂತ್ರಣ ಮಾಡ್ತಿದ್ದಾರೆ. ಇವರನ್ನು ನಿಯಂತ್ರಣ ಮಾಡೋದಕ್ಕೆ ಯಾರು ಬರ್ತಾರೆ? ಡೊನಾಲ್ಡ್ ಟ್ರಂಪ್ ಬರ್ತಾರೆ ಅಂತ. ಇವರನ್ನು ನಿಯಂತ್ರಣ ಮಾಡೋದಕ್ಕೆ ಯಾರು ಬರ್ತಾರೆ? ಡೊನಾಲ್ಡ್ ಟ್ರಂಪ್ ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ 2017ರಲ್ಲಿ ಆದಂತಹ ಒಂದು ಬೆಳವಣಿಗೆ ಇದು. ಅದೇ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಇದೀಗ ಈ ಪದವನ್ನು ಬಳಕೆ ಮಾಡಿ ಬಿರುಗಾಳಿ ಬರ್ತಾ ಇದೆ, ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರ ಅಮೆರಿಕಾದಲ್ಲಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಸದ್ಯಕ್ಕೆ ಕಾದು ನೋಡಬೇಕು. ಇದರ ಜೊತೆಗೆ ಚುಟುಕು ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಯಾರ ವಿರುದ್ಧ? ಇರಾನ್ನ ವಿರುದ್ಧ. ಇಷ್ಟು ದಿನಗಳ ಕಾಲ ದೊಡ್ಡದಾದಂತಹ ವಿಮಾನಗಳು, ಯುದ್ಧ ನೌಕೆಗಳ ಮುಖಾಂತರ ದಾಳಿ ಮಾಡ್ತಾ ಇದ್ದಂತಹ ಅಮೆರಿಕ ಇದೀಗ ಚುಟುಕು ದಾಳಿಗೆ ಮುಂದಾಗ್ತಾ ಇದೆ. ಮೊದಲು ಇರಾನ್ ಮಾಡಿದ್ದದೆ, ತನ್ನ ಚಿಕ್ಕನಾದಂತಹ ಕಾಮಿಕ್ರೋಜ್ ಡ್ರೋನ್ಗಳನ್ನು ದಾಳಿ ಮಾಡ್ತು ಅಮೆರಿಕದ ವಿರುದ್ಧ. ಆತ್ಮಹತ್ಯಾ ಬಾಂಬ್ಗಳನ್ನು ತೆಗೆದುಕೊಂಡು ಬಂತು, ಈ ಡ್ರೋನ್ಗಳನ್ನು ತೆಗೆದುಕೊಂಡು ಬಂತು. ಇದೀಗ ಸ್ಮಾಲ್ ಆ್ಯಂಡ್ ಪವರ್ಫುಲ್ ದಾಳಿಗೆ ಸಜ್ಜಾಗಿದೆ US ಸೆಂಟ್ರಲ್ ಕಮಾಂಡ್. ಇರಾನ್ನ ಪ್ರಮುಖ ಮೂಲಸೌಕರ್ಯಗಳು ಅಮೆರಿಕದ ಗುರಿಯಾಗಿದೆ. ಸಂಭಾವ್ಯ ದಾಳಿಯ ಬಗ್ಗೆ ಟ್ರಂಪ್ಗೆ ವಿವರಣೆಯನ್ನು ಕೊಡ್ತಾರೆ ಬ್ರಾಡ್ ಕೂಪರ್. ಏನೇನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಬ್ರಾಡ್ ಕೂಪರ್ ಈ ಮಾಹಿತಿಗಳೆಲ್ಲವನ್ನು ಕೊಡ್ತಾರೆ. ಇರಾನ್ನ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತಹ ಯೋಜನೆ. ಯಾವ ಕಾರಣಕ್ಕಾಗಿ? ಈಗ ಸ್ಥಗಿತಗೊಂಡಿರುವಂತಹ ಶಾಂತಿ ಮಾತುಕತೆಯನ್ನು ಒಂದು ಮುನ್ನೆಲೆಗೆ ತರಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಇದು ದಾಳಿ ಆಗ್ಬೋದು ಅಂತ. ಎರಡನೆಯದ್ದು, ಇರಾನ್ ಮೇಲೆ ಒಂದು ದೊಡ್ಡ ಮಟ್ಟದ ಒತ್ತಡವನ್ನು ಹೇರಬೇಕು ಅನ್ನೋ ಕಾರಣಕ್ಕಾಗಿ ಸ್ವೀಟ್ ಆ್ಯಂಡ್ ಶಾಲ್ಟ್ ಆಗಿ ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಅಮೆರಿಕ ಸಜ್ಜಾಗ್ತಾ ಇದೆ ಅಂತ. ಹಿಂದೆಯೂ ಕೂಡ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಿದ್ದಾರೆ. ಇದೀಗ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಆ ಮುಖಾಂತರ ವಿದ್ಯುತ್ತನ್ನು ಕಡಿತ ಮಾಡೋದು. ಕಾರ್ಗ್ ದ್ವೀಪ, ಯಾವ ಕಾರ್ಗ್ ದ್ವೀಪದ ಮೇಲೆ ಈ ಹಿಂದೆಯೂ ಕೂಡ ದಾಳಿ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿತ್ತು, ಆ ದ್ವೀಪದ ಮೇಲೆ ದಾಳಿ ಮಾಡಿ ಒಟ್ಟಾರೆ ತೈಲ ವ್ಯವಸ್ಥೆಗೆ ಹೊಡೆತ ಕೊಡೋ ಪ್ರಯತ್ನವನ್ನು ಅಮೆರಿಕ ಮಾಡುವಂಥ ಸಾಧ್ಯತೆಗಳಿದೆ. ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಜನ ವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡದೆ ಕೇವಲ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಈ ಬಾರಿ ಅಮೆರಿಕ ಒಂದು ಆಲೋಚನೆ ಮಾಡಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ನೋಡೋಣ. ಇದರ ಜೊತೆಗೆ ಅಮೆರಿಕದ ಡಾರ್ಕ್ ಈಗಲ್ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇವತ್ತಿನ ತನಕವೂ ಕೂಡ ಜಗತ್ತಿನಲ್ಲಿ ಯಾರೂ ಬಳಸದಂತಹ ಡಾರ್ಕ್ ಈಗಲ್ ಕ್ಷಿಪಣಿಯನ್ನ ಇರಾನ್ ಮೇಲೆ ಬಳಕೆ ಮಾಡೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಯಾವ ಕಾರಣಕ್ಕಾಗಿ? ಸಂಸ್ಕರಿಸಿದ ಯುರೇನಿಯಂ ಅನ್ನ ಇದೇ ಇರಾನ್ ಭೂಗತ ಲೋಕದಲ್ಲಿ ಬಚ್ಚಿಟ್ಟಿದೆ ಎನ್ನುವಂಥ ಸುದ್ದಿಗಳಿದೆ. ಹೈಪರ್ಸಾನಿಕ್ ಕ್ಷಿಪಣಿ ಇದು, ಡಾರ್ಕ್ ಈಗಲ್ ಮಹಾ ಅಸ್ತ್ರ. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದನ್ನು ಬಳಸೋದಕ್ಕೆ ಅವರು ಮುಂದಾಗಿದ್ದಾರೆ. ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗವಾಗಿ ಹೋಗುತ್ತೆ.
2775 ಕಿಲೋಮೀಟರ್ ದೂರದಲ್ಲಿನ ಒಂದು ಗುರಿಯನ್ನು ಧ್ವಂಸ ಮಾಡುತ್ತೆ. 1,500 ಕೋಟಿ ರೂಪಾಯಿ ಇದಕ್ಕೆ ಒಂದು ಬೆಲೆ ಇದರದ್ದು. ಅಂದರೆ ವಾಷಿಂಗ್ಟನ್ನಿಂದ ನೀವು ಈ ಕ್ಷಿಪಣಿಯನ್ನು ಉಡಾವಣೆ ಮಾಡಿದರೆ, ಇದನ್ನು ಡಾರ್ಕ್ ಈಗಲನ್ನು ಉಡಾವಣೆ ಮಾಡಿದರೆ ಕೆಲವೇ ನಿಮಿಷಗಳಲ್ಲಿ ಇರಾನ್ಗೆ ಬಂದು ಬೀಳುವಂತಹ ವ್ಯವಸ್ಥೆ ಇದು. ಇರಾನ್ಗೆ ಬಂದು ಬೀಳುವಂತಹ ವ್ಯವಸ್ಥೆ. ಇದರ ಜೊತೆಗೆ ಈ ಇರಾನ್ ಏನು ಮಾಡಿದೆ, ನಾನು ಆವಾಗಲೇ ಹೇಳಿದಾಗೆ ಈ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಯುರೇನಿಯಮನ್ನು ಬಚ್ಚಿಟ್ಟಿದೆ. ಅವುಗಳನ್ನು ನಿಖರವಾಗಿ ಗುರಿಯಾಗಿಸಿಕೊಂಡು ಅಮೆರಿಕದ ನೆಲದಿಂದಲೇ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಸಾಧ್ಯತೆಯನ್ನು ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಜಲ ದಿಗ್ಬಂಧನ. ಏನು ಜಲ ದಿಗ್ಬಂಧನ? ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಇರಾನ್ನ ಬಂದರುಗಳ ದೀರ್ಘಾವಧಿಯ ನೌಕಾ ದಿಗ್ಬಂಧನಕ್ಕೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು ಅಂತ. ಹಾರ್ಮುಜ್ನಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು. ತೈಲ ರಫ್ತು ಸ್ಥಗಿತಗೊಳಿಸೋದಕ್ಕೆ ಜಲ ದಿಗ್ಬಂಧನ, ಆರ್ಥಿಕವಾಗಿ ಅವರಿಗೆ ಹೊಡೆತ ಕೊಡಬೇಕು ಅಂತ ಓಮನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದಲ್ಲಿ ಕಣ್ಗಾವಲನ್ನು ಇಟ್ಟಿದ್ದಾರೆ ಅವರು. ಈಗಾಗಲೇ ಏನಾಗಿದೆ ಪರಿಣಾಮ, ಈ ಕಣ್ಗಾವಲಿನಿಂದ 69 ಮಿಲಿಯನ್ ತೈಲವನ್ನು ಹೊತ್ತಂತ 41 ಟ್ಯಾಂಕರ್ಗಳು ಮಾರುಕಟ್ಟೆಗಳನ್ನು ತಲುಪಲಾಗದೆ ಅಲ್ಲಿಯೇ ಹಾರ್ಮುಜ್ನಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ಇದರಿಂದ ಇರಾನ್ಗೆ 50,000 ಕೋಟಿ ರೂಪಾಯಿ ಆದಾಯ ಬರಬೇಕಾಗಿತ್ತು. 50,000 ಕೋಟಿ ರೂಪಾಯಿ. ಈ ಆದಾಯವು ಕೂಡ ಕೋತ ಆಗಿದೆ. ಇದರ ಜೊತೆಗೆ ಯುರೇನಿಯಂ ಹಸ್ತಾಂತರ ಏನಿದೆ ಅದನ್ನು 20 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಇರಾನ್ ಮಾಡಬಾರದು ಅಂತ. ಆದರೆ ಇರಾನ್ನವರು ಹೇಳ್ತಾ ಇದ್ದಾರೆ, ನಾವು 5 ವರ್ಷಕ್ಕೆ ಅದರ ಬಗ್ಗೆ ಸೀಮಿತಗೊಳಿಸೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ. ಯಾವಾಗ ಚರ್ಚೆ ಮಾಡ್ತೀವಿ? ನೀವು ಹಾರ್ಮುಜನ್ನು ಮುಕ್ತಗೊಳಿಸಿದ ನಂತರ. 2ನೇ ಕಂಡೀಷನ್ನು, ನಮ್ಮ ಮೇಲೆ ಶಾಶ್ವತವಾಗಿ ದಾಳಿ ಮಾಡಲ್ಲ ಅಂತ ನೀವು ಹೇಳಿದ ಮೇಲೆ, ಒಂದು ಖಾತ್ರಿ ಸಿಕ್ಕ ಮೇಲೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅಮೆರಿಕದ ಮೊದಲ ಕಂಡೀಷನ್ ಏನಿದೆ, ಪರಮಾಣು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಇರಾನ್ ಮುಂದೆ ಬರಬಾರ್ದು ಅಂತ. ಆದರೆ ಇರಾನ್ ಪರಮಾಣು ವಿಚಾರವನ್ನು 3ನೇ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಅಂದರೆ ಅಮೆರಿಕ ಆಲೋಚನೆ ಮಾಡ್ತಾ ಇರೋದು, ತೈಲದ ವಿಚಾರದಲ್ಲಿ ಅಮೆರಿಕ ಇರಾನ್ಗೆ ಒಂದು ದಿಗ್ಬಂಧನವನ್ನು ವಿಧಿಸಿದರೆ ತೈಲದ ವಿಚಾರದಲ್ಲಿ ಅವರು ಆರ್ಥಿಕವಾಗಿ ಕುಗ್ಗು ಹೋಗಿಬಿಡ್ತಾರೆ. ಅದು ಯುದ್ಧಕ್ಕಿಂತಲೂ ಕೂಡ ಒಂದು ಬೆಸ್ಟ್ ಎನ್ನುವಂಥ ಆಲೋಚನೆ ಅಮೆರಿಕಕ್ಕಿದೆ. ಹಾರ್ಮುಜ್ ಜೀವನಾಡಿ. ಯಾರಿಗೆ ಜೀವನಾಡಿ? ಇರಾನ್ಗೆ ಹಾರ್ಮುಜ್ ಜೀವನಾಡಿ. ಯಾವ ಕಾರಣಕ್ಕೆ, ಏನು ಎತ್ತ ಅಂತ ನಾವು ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ಪ್ರಮುಖವಾಗಿ ಹಾರ್ಮುಜನ್ನೇ ಇದೀಗ ಇರಾನ್ನವರು ನಂಬ್ಕೊಂಡು ಕುಂತಿರೋದು. ಹಾರ್ಮುಜ್ ಸಂಘರ್ಷ ಜಾಗತಿಕವಾಗಿ ತೈಲ ಬಿಕ್ಕಟ್ಟು ಸಂಭವಿಸಬಹುದು ಅಂತ. ಜಾಗತಿಕವಾಗಿ ಒಂದು ಜೀವನಾಡಿ ಹಾರ್ಮುಜ್. 20-25% ತೈಲ ಇದೇ ಮಾರ್ಗದ ಮುಖಾಂತರ ಹೋಗುತ್ತೆ. ಸೌದಿ ಅರೇಬಿಯಾ, ಬಹರೇನ್, ಕತಾರ್, UAE ಈ ದೇಶಗಳಲ್ಲಿ ಉತ್ಪಾದನೆ ಆಗುವಂತಹ ತೈಲ ಬೇರೆ ಬೇರೆ ದೇಶಗಳಿಗೂ ಕೂಡ ಇದೇ ಮಾರ್ಗದ ಮುಖಾಂತರ ಹೋಗುತ್ತೆ. ಆದರೆ ಇದರ ಮೇಲೆ ನೌಕಾ ದಿಗ್ಬಂಧನ ಇದೆ. ಇದೀಗ ಮತ್ತಷ್ಟು ತೈಲದ ಆತಂಕ ಸೃಷ್ಟಿಯಾಗಬಹುದು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಯುದ್ಧವನ್ನು ನಿಲ್ಲಿಸುವ ಮತ್ತು ಜಲಸಂಧಿ ತೆರೆಯುವ ಇರಾನ್ನ ಆಫರನ್ನು ಡೊನಾಲ್ಡ್ ಟ್ರಂಪ್ ತಿರಸ್ಕರಿಸಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಯುದ್ಧವನ್ನು ಕಾಯಮಾಗಿ ನಿಲ್ಲಿಸಬೇಕು, ಜಲಸಂಧಿಯನ್ನು ತೆರಿಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ರು. ಅದನ್ನು ಡೊನಾಲ್ಡ್ ಟ್ರಂಪ್ ತಿರಸ್ಕಾರ ಮಾಡಿದ್ದಾರೆ. ಇದರ ಪರಿಣಾಮ ಏನಾಗಿದೆ, ಈಗಾಗಲೇ $126 ದಾಟಿದೆ. ಪ್ರತಿ ಬ್ಯಾರಲ್ ಕಚ್ಚಾ ತೈಲ ದರ $126 ಆಗಿದೆ. ಇದು ಮತ್ತಷ್ಟು ಹೆಚ್ಚಾಗಬಹುದು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ LNG ಮಾರ್ಗವೂ ಕೂಡ ಇಲ್ಲೇ ಇದೆ. ಜಪಾನ್, ದಕ್ಷಿಣ ಕೊರಿಯಾ, ಚೀನಾದಂತಹ ಈ ಕೈಗಾರಿಕಾ ದೇಶಗಳೇನಿದೆ ಇವೆಲ್ಲವೂ ಕೂಡ ಡಿಪೆಂಡೆನ್ಸಿ ಇದರ ಮೇಲೆ ಇದೆ. ಹೀಗಾಗಿ ಅವುಗಳ ಆರ್ಥಿಕತೆಗೂ ಕೂಡ ಹೊಡೆತ ಬೀಳ್ತಾ ಇದೆ. ಇದರ ಜೊತೆಗೆ ಟ್ರಂಪ್ ಮಾನಸಿಕ ಸ್ಥಿತಿಯ ಬಗ್ಗೆ ಅಮೆರಿಕದ ಸಂಸತ್ತಿನಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ನಿನ್ನೆ ಒಂದು ಸುದ್ದಿಯನ್ನು ನೋಡಿದ್ವಿ. ಅಮೆರಿಕದ ಕಾನೂನಿನ ಪ್ರಕಾರ ಯುದ್ಧವನ್ನು ಮುಂದುವರಿಸಬೇಕಂತ ಹೇಳಿದ್ರೆ ಅಲ್ಲಿಯ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು ಅಂತ. ಹಿಂದೆಯೂ ಕೂಡ ಮ್ಯಾಡ್ ಮ್ಯಾನ್ ಥಿಯರಿಯನ್ನು ನೋಡಿದ್ದೇವೆ. ಡೊನಾಲ್ಡ್ ಟ್ರಂಪ್ ಅವರ ಆರೋಗ್ಯ ಹದಗೆಟ್ಟು ಹೋಗ್ಬಿಟ್ಟಿದೆಯಾ, ಎಲ್ಲದರ ಬಗ್ಗೆ ನೋಡಿದ್ದೇವೆ. ಈಗ ಅಲ್ಲಿಯೇ ಚರ್ಚೆ ಆಗ್ತಾ ಇದೆ. ಟ್ರಂಪ್ ಮಾನಸಿಕವಾಗಿ ಸರಿಯಾಗಿದ್ದಾರಾ, ಸಮರ್ಥವಾಗಿದ್ದಾರಾ, ಇಂಥದ್ದೊಂದು ಪ್ರಶ್ನೆ ಅಲ್ಲಿ ಕಾಡ್ತಾ ಇದೆ. ಇದರ ಜೊತೆಗೆ ಏನಾಗಿದೆ, ಪೀಟ್ ಹೆಗ್ಸೆತ್ ಈ ವ್ಯಕ್ತಿ ಈ ರಕ್ಷಣಾ ಸಚಿವರು, ಅಮೆರಿಕದ ರಕ್ಷಣಾ ಸಚಿವ, ಕಾಂಗ್ರೆಸ್ನಲ್ ಸಮಿತಿ ಮುಂದೆ ಇವರು ಹಾಜರಾಗಿದ್ರಂತೆ. ಆ ಸಮಿತಿಯ ಮುಂದೆ ಹಾಜರಾದಾಗ ಈ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯರೆಲ್ಲ ತರಾಟೆಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ. ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಇಂಧನ ಬೆಲೆ ಏರಿಕೆ ಆಗ್ತಾ ಇದೆ, ಯುದ್ಧ ಏನು ಗೊತ್ತು ಗುರಿ ಯಾವುದೂ ಇಲ್ಲ. ಇದರ ಜೊತೆಗೆ ಒಂದು ಬೆಳವಣಿಗೆ ಏನಾಗಿದೆ, ಇರಾನ್ನ ಒಂದು ಶಾಲೆಯ ಮೇಲೆ ಅಮೆರಿಕ ದಾಳಿ ಮಾಡುತ್ತಲ್ಲ, 135-140 ಜನ ಮಕ್ಕಳು ಮೃತಪಟ್ಟರಲ್ಲ, ಆ ಘಟನೆಯ ಬಗ್ಗೆ ಸ್ವತಃ ಅಮೆರಿಕದಲ್ಲೇ ವಿರೋಧ ಇದೆ. ಯುದ್ಧವನ್ನು ಮಾಡ್ತಾ ಇದ್ದೀರಿ, ಈ ಯುದ್ಧದ ಸಮಯದಲ್ಲಿ ಚಿಕ್ಕ ಮಕ್ಕಳು ಮೃತಪಟ್ಟರಲ್ಲ, ಯಾವ ಪುರುಷಾರ್ಥಕ್ಕಾಗಿ ಇಂಥದ್ದೊಂದು ಯುದ್ಧವನ್ನು ಸಾರಿದ್ರಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ಈ ಒಟ್ಟಾರೆ ನಿಲುವಿನ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇರೋದು. ಹೀಗಾಗಿ ಇವರು ಅನುಮೋದನೆ ಸಿಗೋದು ದೊಡ್ಡ ಮಟ್ಟದಲ್ಲಿ ಡೌಟ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಅದರ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಒಟ್ಟಾರೆ ಆರೋಗ್ಯದ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಗ್ತಾ ಇದೆ. ಇದು 2ನೇ ಸುದ್ದಿ. ಇನ್ನು 3ನೇ ಸುದ್ದಿ,
ಡೊನಾಲ್ಡ್ ಟ್ರಂಪ್ ಮತ್ತು ಪುಟಿನ್ 90 ನಿಮಿಷಗಳ ಕಾಲ ಫೋನ್ ಸಂಭಾಷಣೆಯಲ್ಲಿ ಮಾತನಾಡಿರೋ ಸುದ್ದಿ. ನಾನು ಅವಾಗಲೇ ಹೇಳಿದೆ, ಯಾರು ಕೂಡ ಶತ್ರುರಲ್ಲ, ಯಾರು ಕೂಡ ಮಿತ್ರರಲ್ಲ. ಬಿಕಾಸ್ ಇರಾಕ್ ಮತ್ತು ಅಮೆರಿಕ ಮತ್ತು ಇರಾನ್ ವಿಚಾರದಲ್ಲಿ ಈ ಹಿಂದೆ ಸಂಬಂಧಗಳು ಹೇಗಿತ್ತು, ಈಗ ದ್ವೇಷಗಳು ಹೇಗಾಗಿದೆ, ಏನು ಎತ್ತ ಅನ್ನೋದನ್ನು ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಇಂಥದ್ದೊಂದು ಬೆಳವಣಿಗೆಗಳು ಆಗ್ತಿದೆಯಾ ಅಂತ. ಡೊನಾಲ್ಡ್ ಟ್ರಂಪ್ ಮತ್ತು ಪುಟಿನ್ 90 ನಿಮಿಷ ಮಾತುಕತೆಗಳನ್ನು ನಡೆಸಿದಾರಂತೆ. ಆ 90 ನಿಮಿಷ ಮಾತುಕತೆ ರಾಜತಾಂತ್ರಿಕವಾಗಿ ಅತ್ಯಂತ ಮೌಲ್ಯದ್ದು ಅಂತ ವಿಶ್ಲೇಷಣೆಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ? 2 ಯುದ್ಧಗಳು, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿಕೊಡಿ, 2 ಯುದ್ಧಗಳು, ರಷ್ಯಾ ಮತ್ತು ಉಕ್ರೇನ್ ಮತ್ತು ಅಮೆರಿಕ ಮತ್ತು ಇರಾನ್. ಈ 2 ಯುದ್ಧಗಳ ದೃಷ್ಟಿಯಿಂದ ಈ ಮಾತುಕತೆ ಸಫಲತೆ ಕಾಣ್ತಾ ಇದೆ, ಈ ಮಾತುಕತೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ವಿಶ್ಲೇಷಣೆಗಳಾಗ್ತಾ ಇದೆ. ಟ್ರಂಪ್ ಪುಟಿನ್ 90 ನಿಮಿಷಗಳ ಸೀಕ್ರೆಟ್ ಟಾಕ್ ಆಗಿದೆ. ಫೋನ್ ಮಾಡಿದ್ರು, ಮಾತನಾಡಿದ್ದಾರೆ 90 ನಿಮಿಷಗಳ ಕಾಲ. ಮಾಸ್ಕೋದಿಂದ ಅಮೆರಿಕದ ವೈಟ್ ಹೌಸ್ಗೆ ಕರೆ ಬಂತು. 90 ನಿಮಿಷಗಳ ಕಾಲ ಸುದೀರ್ಘ ಫೋನ್ ಕರೆಯಲ್ಲಿ ಅವರೆಲ್ಲ ಚರ್ಚೆ ಮಾಡಿದ್ದಾರೆ. ಇರಾನ್ ಮತ್ತು ಪರ್ಷಿಯನ್ ಕೊಲ್ಲಿಯ ಉದ್ವಿಗ್ನತೆ ಬಗ್ಗೆ ಗಂಭೀರವಾದಂಥ ಚರ್ಚೆಗಳಾಗಿದೆ ಅಂತೆ. ಪುಟಿನ್ ಇಟ್ಟ ಆಫರ್ ಕಂಡು ಅಮೆರಿಕದ ರಕ್ಷಣಾ ಇಲಾಖೆ ದಂಗ ಆಗ್ಬಿಟ್ಟಿದೆ. ಇದೊಂದು ರಾಜತಾಂತ್ರಿಕ ಇತಿಹಾಸದಲ್ಲಿ ವ್ಯಾವಹಾರಿಕ ಮಾತುಕತೆ ಅಂತ ರಷ್ಯಾ ಮಾತ್ರ ಹೇಳ್ಕೊಳ್ತಾ ಇದೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಏಪ್ರಿಲ್ 29ನೇ ತಾರೀಕಿಗೆ ಇವರು 90 ನಿಮಿಷ ಮಾತನಾಡಿದ್ದಾರೆ. 90 ನಿಮಿಷದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಪುಟಿನ್ ಆಫರ್ ಕೊಟ್ಟರು. ಆದರೆ ಅದನ್ನು ತಿರಸ್ಕಾರ ಮಾಡಿ ಒಂದು ಕಂಡೀಷನನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹಾಕಿದಾರಂತೆ. ಏನಂತ? ಉಕ್ರೇನ್ ಸಂಘರ್ಷ ಆಗ್ತಾ ಇದೆ, ಸರಿಸುಮಾರು 5 ವರ್ಷಗಳ ಕಾಲ ಆಗ್ತಾ ಇದ್ದಂತಹ ಸಂಘರ್ಷ ಇದು ರಷ್ಯಾ ಮತ್ತು ಉಕ್ರೇನ್ ನಡುವೆ. ಆ ವಿಚಾರದಲ್ಲಿ ಅಮೆರಿಕ ಉಕ್ರೇನ್ ಪರವಾಗಿದೆ, ಇರಾನ್ ಪರವಾಗಿ ಇದೇ ರಷ್ಯಾ ಇದ್ದದ್ದನ್ನು ನಾವು ನೋಡಿದ್ದೀವಿ. ಆ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಡೀಟೇಲ್ಸಿಗೆ ಬರ್ತೀನಿ ನಾನು ಆಯಿತು ಅಂತ. ಹಾಗಾದರೆ ಪುಟಿನ್ ನೀಡಿದ ಬಂಪರ್ ಆಫರ್ ಮತ್ತು ವಾರ್ನಿಂಗ್ ಏನು? ಪುಟಿನ್ ಆಫರ್ ಕೊಟ್ಟರು, ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಮಾಡಿದ್ದಾರೆ. ಏನಂತ? ಇರಾನ್ ಬಳಿ ಇರುವಂತಹ ಅಪಾಯಕಾರಿ ಯುರೇನಿಯಂ ಅನ್ನು ನಾವು ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧರಿದ್ದೀವಿ. ಈ ಸಿದ್ಧತೆಗೆ ಅಮೆರಿಕದ ಸಹಕಾರ ಬೇಕು ಅಂತ ಯಾರು ಕೇಳಿದ್ರು? ಇದೇ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಕೇಳಿದರು, ನಮಗೆ ಸಹಾಯ ಮಾಡಿ ಅಂತ ಹೇಳಿದರು. ಆದರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರಂತೆ, ನಮಗೆ ಸಹಾಯ ಮಾಡೋದು ಹಾಳಾಗಿ ಹೋಗಲಿ, ನಮಗೆ ಸಹಾಯ ಮಾಡೋದು ಬಿಟ್ಟುಬಿಡಿ, ಆದರೆ ಉಕ್ರೇನ್ ವಿರುದ್ಧದ ಯುದ್ಧವನ್ನು ಕೊನೆಗಾಣಿಸೋದಕ್ಕೆ ನೀವು ಮೊದಲ ಹೆಜ್ಜೆ ಇಡಿ ಅಂತ ಅವರೆಲ್ಲ ಹೇಳಿದಾರಂತೆ. ಹೀಗಾಗಿ ಈ ಮಾತುಕತೆ ಒಂದು ಸ್ನೇಹಪರ ಮತ್ತು ವ್ಯಾವಹಾರಿಕ ಅಂತ ಹೇಳಿದ್ದಾರೆ. ವೈಟ್ ಹೌಸ್ನ ಕರೆಸ್ಪಾಂಡೆಂಟ್ ಈ ಅಸೋಸಿಯೇಷನ್ನ ಒಂದು ಸಭೆ ಆಯ್ತಲ್ಲ, ಅವತ್ತು ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ದಾಳಿ ಮಾಡೋದಕ್ಕೆಲ್ಲ ಪ್ರಯತ್ನಗಳಾಯ್ತಲ್ಲ, ಆ ದಾಳಿಯನ್ನು ಕೂಡ ಪುಟಿನ್ ಅವರು ಖಂಡಿಸಿದ್ರು. ಇದರ ಜೊತೆಗೆ ಉಕ್ರೇನ್ ಮತ್ತು ಇರಾನ್ನಂತಹ ಈ ಜಾಗತಿಕ ಬಿಕ್ಕಟ್ಟಿನ ಇದರ ಬಗ್ಗೆ 2 ದೇಶಗಳು, ಪ್ರಮುಖ ದೇಶಗಳು ಮಾತುಕತೆ ನಡೆಸಿದ್ದು ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಈ ಹಿಂದೆ 2015ರಲ್ಲೂ ಕೂಡ ಯುರೇನಿಯಂ ಅನ್ನು ಇದೇ ರಷ್ಯಾ ಇರಾನ್ನಿಂದ ತೆಗೆದುಕೊಂಡು ಹೋಗಿತ್ತು. 970 ಪೌಂಡ್ ಅಂದರೆ 11 ಟನ್ನನ್ನು ತೆಗೆದುಕೊಂಡು ಹೋಗಿತ್ತು. ಅದೇ ಮಾದರಿಯಲ್ಲಿ ಈಗ ನಾವು ತೆಗೆದುಕೊಂಡು ಹೋಗ್ತೀವಿ, ನೀವು ನಮಗೆ ಸಹಾಯ ಮಾಡಿ ಅಂತ ಇದೇ ಪುಟಿನ್ ಅವರು ಕೇಳಿದ್ರಂತೆ. ಆದರೆ ಯಾವುದೇ ಕಾರಣಕ್ಕೂ ಬೇಡ, ನೀವು ಉಕ್ರೇನ್ ಮೇಲೆ ಮಾಡ್ತಾ ಇರುವಂಥ ದಾಳಿಯನ್ನು ನಿಲ್ಲಿಸಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರಂತೆ. ಹೀಗಾಗಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ, ಇದೊಂದು ಮಹತ್ವವನ್ನು ಪಡೆದುಕೊಂಡಿದೆ. ಇದರ ಜೊತೆಗೆ ಒಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಡೊನಾಲ್ಡ್ ಟ್ರಂಪ್ ತಿರುಗೇಟು ಕೊಟ್ಟಿದ್ದಾರೆ. ಏನಂತ ತಿರುಗೇಟು ಕೊಟ್ಟರು ಅಂತ ಹೇಳಿದರೆ, ಪುಟಿನ್ ಆಫರ್ಗೆ ಅವ್ರು ಹೇಳಿದರು, ನೀವು ಉಕ್ರೇನ್ ಮೇಲೆ ನಡೀತಾ ಇರುವಂಥ ಯುದ್ಧವನ್ನು ನಿಲ್ಲಿಸಿಬಿಡಿ ಅಂತ. ನಮಗೆ ಸಹಾಯ ಮಾಡುವ ಮುನ್ನ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಿ ಅಂತ ಟ್ರಂಪ್ ತಿರುಗೇಟು ಕೊಟ್ಟರು. ಉಕ್ರೇನ್ ಯುದ್ಧ ನಿಂತರೆ ಮಾತ್ರ ಉಳಿದ ವಿಚಾರಗಳ ಬಗ್ಗೆ ಚರ್ಚೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ವಿಚಾರದಲ್ಲಿ ರಷ್ಯಾಗೆ ಹೀರೋ ಪಟ್ಟವನ್ನು ಕೊಡೋದಕ್ಕೆ ಟ್ರಂಪ್ ಸುತಾರಮು ಸಿದ್ಧ ಇಲ್ಲ. ಯುದ್ಧ ಭೂಮಿಯಲ್ಲಿ ರಷ್ಯಾ ಮೇಲುಗೈ ಸಾಧಿಸ್ತಾ ಇರೋದಕ್ಕೆ ಟ್ರಂಪ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ರಷ್ಯಾ ಇರಾನ್ಗೆ ನಿಂತಿದ್ದನ್ನು ನೋಡಿದ್ದೀವಿ, ಗುಪ್ತಚರ ಮಾಹಿತಿಗಳನ್ನು ಅವರೆಲ್ಲ ಕೊಟ್ಟಿದ್ದನ್ನು ನೋಡಿದ್ದೀವಿ. ಸಹಾಯಕ್ಕೆ ಅವರು ತಿರುಗೇಟು ಕೊಟ್ಟರು. ಮೇ 9ಕ್ಕೆ ರಷ್ಯಾದ ಒಂದು ವಿಜಯೋತ್ಸವ ಇದೆ. ಆ ವಿಜಯೋತ್ಸವದ ಸಮಯದಲ್ಲಿ ನಾವು ಉಕ್ರೇನ್ ವಿರುದ್ಧ ಏನು ಯುದ್ಧ ಮಾಡ್ತಾ ಇದ್ದೀವಿ, ಅದಕ್ಕೆ ಕದನ ವಿರಾಮವನ್ನು ಹಾಕ್ತೀವಿ ಅಂತ ಅವರೆಲ್ಲ ಹೇಳಿದರು. ಆದರೆ ಉಕ್ರೇನ್ ಹೇಳ್ತಾ ಇದೆ, ಕೇವಲ ಪರೇಡ್ಗಾಗಿ ಇಂಥದ್ದೊಂದು ಕದನ ವಿರಾಮ ಮಾಡಿಬಿಡಿ, ಶಾಶ್ವತವಾಗಿ ಮಾಡಿ ಅಂತ. ಅದನ್ನು ಈ ಮಧ್ಯಸ್ಥಿಕೆಗಾರನಾಗಿರುವಂತಹ ಅಮೆರಿಕ ಕೂಡ ಯಾರಿಗೆ ಹೇಳಿದೆ? ಪುಟಿನ್ ಅವರಿಗೆ ಹೇಳಿರೋದು. ಇದು ಟ್ರಂಪ್ ಕೊಟ್ಟಿರುವಂತಹ ತಿರುಗೇಟು. ಇದರ ಜೊತೆಗೆ 11 ಟನ್ ಯುರೇನಿಯಂ ಎಲ್ಲಿ ಹೋಯಿತು ಇರಾನ್ನದ್ದು? ಇಂಥದ್ದೊಂದು ಪ್ರಶ್ನೆ ಬರುತ್ತೆ. ಯುರೇನಿಯಂ ಸಂಗ್ರಹ ಮಾಡಿದೆ, ಪರಮಾಣುನಲ್ಲಿ ಶಸ್ತ್ರೀಕರಣ ಆಗಬೇಕು ಅಂತ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಹಾಗಾದರೆ ಅಣ್ವಸ್ತ್ರ ತಯಾರಿಕೆಗೆ ಇರಾನ್ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ ಅಂತ. ಇದರ ಜೊತೆಗೆ 11 ಟನ್ ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದ ಹಾಗೆ ಅಮೆರಿಕ ಯಾಕೆ ಇಂಥದ್ದೊಂದು ಸೂಕ್ಷ್ಮ ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿದೆ ಅಂತ ಹೇಳಿದರೆ, ಭೂಗತ ಲೋಕದಲ್ಲಿ ಅವರು ತಯಾರು ಮಾಡಿಟ್ಟಿದ್ದಾರೆ, ಅದನ್ನು ತೆಗೆದಿಟ್ಟು ಬಿಟ್ಟಿದ್ದಾರೆ ಅಂತ. 10ರಿಂದ 100 ಪರಮಾಣು ಬಾಂಬ್ಗಳನ್ನು ಇದರಿಂದ ತಯಾರು ಮಾಡಬಹುದು. ಅಮೆರಿಕ ಪರಮಾಣು ಕೇಂದ್ರಗಳ ಮೇಲೆ ದಾಳಿಯ ನಂತರ ಈ 11 ಟನ್ ಯುರೇನಿಯಂ ಅನ್ನು
ಎಲ್ಲೆಲ್ಲಿ ಇಸ್ಫಹಾನ್ ಮತ್ತು ನಂಟಾಜ್ನ ಭೂಗತ ಕೇಂದ್ರಗಳಲ್ಲಿ ಅದನ್ನು ತೆಗೆದಿಟ್ಟಿದ್ದಾರೆ ಅಂತ. ಇದರ ಜೊತೆಗೆ ಈ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಏನಿದೆ, ಆ ಶಕ್ತಿ ಸಂಸ್ಥೆಗೆ ಇನ್ಸ್ಪೆಕ್ಟರ್ಗಳ ಪ್ರವೇಶಕ್ಕೂ ಕೂಡ ಇರಾನ್ ನಿರ್ಬಂಧ ಹೇರಿದೆ. ಈ ನಿರ್ಬಂಧ ಹೇರಿರೋದ್ರಿಂದ ಇವುಗಳ ಸೀಲ್ ಹಾಗೆ ಇದೆಯಾ, ಸೀಲನ್ನು ಕಟ್ ಮಾಡಲಾಗಿದೆ ಅನ್ನುವಂಥ ಪ್ರಶ್ನೆ ಇದೆ. ಬಿಕಾಸ್ ಈ ಹಿಂದೆ ಇರಾನ್ ಏಕಪಕ್ಷೀಯವಾಗಿ ಈ ಪರಮಾಣುವಿಗೆ ಹಾಕಿದ್ದಂಥ ಸೀಲ್ಗಳನ್ನು ಈ ಹಿಂದೆ 2003, 2006ರಲ್ಲಿ, 23ರಲ್ಲಿ, 24ರಲ್ಲಿ ಅದನ್ನು ತೆಗೆದು ಹಾಕೋ ಪ್ರಯತ್ನವನ್ನು ಮಾಡಿತ್ತು. ಇದೀಗ ಈ 11 ಟನ್ ಎಲ್ಲಿ ಹೋಗಿದೆ ಅನ್ನುವಂಥ ಪ್ರಶ್ನೆ ಇದೆ. ಇದರ ಜೊತೆಗೆ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಕೊನೆಯದಾಗಿ ಈ ಒಂದು ಹಂತದಲ್ಲಿ ಪರಮಾಣನ್ನು ತಯಾರು ಮಾಡುವ ಹಂತದಲ್ಲಿ ಇರಾನ್ಗೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ ಅಂತ. ಏನು ಇನ್ನೊಂದು ಹೆಜ್ಜೆ? ಇರಾನ್ ಬಳಿ 60% ಯುರೇನಿಯಂ ಇದೆ. 60% ಯುರೇನಿಯಮನ್ನು ಹೊಂದಿದೆ. 450 kg. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅದು ಹೊಂದಬಾರದು, ಅದನ್ನು ಹಸ್ತಾಂತರ ಮಾಡಬೇಕು ಅನ್ನೋದು ಅಮೆರಿಕದ ಬೇಡಿಕೆ. 90% ಅಂತ ತಲುಪಿದರೆ ವೆಫನ್ ಗ್ರೇಡ್ ಅಥವಾ ಪರಮಾಣು ಬಾಂಬನ್ನು ತಯಾರಿಸಬಹುದು. 20ರಿಂದ 60ಕ್ಕೆ ಏರಿಸೋದು ಎಷ್ಟು ಕಷ್ಟನೋ ಅದು 60ರಿಂದ 90ಕ್ಕೆ ಏರಿಕೆ ಮಾಡೋದು. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನೀವೊಂದು ಗುಡ್ಡವನ್ನು ಹತ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಗುಡ್ಡವನ್ನು ಹತ್ತುವ ಸಮಯದಲ್ಲಿ ಮೊದಲು ನೀವು ಗುಡ್ಡವನ್ನು ಹತ್ತುವಾಗ ಸ್ವಲ್ಪ ಆಯಾಸ ಆಗಿಬಿಡುತ್ತೆ. ಒಂದು 70 ಅಡಿನೂ ಹತ್ತಬೇಕು ಅಂತೇಳಿ ಸ್ವಲ್ಪ ಆಯಾಸ ಆಗುತ್ತೆ. ಅದೇ ರೀತಿಯಾಗಿ ಮೊದಲು ನೀವು ವಿದ್ಯುತ್ ತಯಾರಿಕೆಗೇನೋ ಅಥವಾ ಬೇರೆ ಕಾರಣಕ್ಕಾಗಿಯೇ ಯುರೇನಿಯಮನ್ನು ಸಂಸ್ಕರಣೆ ಮಾಡುವ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಆ ಸಮಯದಲ್ಲಿ 70% ಅಂದರೆ ನೀವು ಅದನ್ನು ಒಟ್ಟಾರೆ 0.5 ತಯಾರಿ ಮಾಡಬೇಕಂದ್ರೂ ಕೂಡ 70% ಕ್ರಮ ಆಗಿಬಿಡುತ್ತೆ. ನೀವು ಒಂದು ಮಧ್ಯಮ ಹಂತದಲ್ಲಿ ಬೆಟ್ಟವನ್ನು ತಯಾರು ಮಾಡೋದು ಸ್ವಲ್ಪ ಆಯಾಸ ಕಡಿಮೆ ಆಗುತ್ತೆ. ಆದರೆ 30% ಏರುವಂತಹ ಸಮಯದಲ್ಲಿ ಸ್ವಲ್ಪ ಅತ್ಯಂತ ಕಡಿಮೆ ಆಗಿಬಿಡುತ್ತೆ. ಅದೇ ರೀತಿಯಾಗಿ ಯುರೇನಿಯಂ ವಿಚಾರದಲ್ಲೂ ಕೂಡ ಇರಾನ್ಗೆ ಇಂಥದ್ದೊಂದು ಬೆಳವಣಿಗೆಗಳಾಗ್ತಿದೆ. ಹೀಗಾಗಿ ಒಂದೇ ಒಂದು ಹೆಜ್ಜೆಯಲ್ಲಿ ಇದೆ ಅಂತ ಸುದ್ದಿಗಳು ಬರ್ತಾ ಇದೆ. ಇದರ ಜೊತೆಗೆ ಕೊನೆಯದಾಗಿ ವಿಕ್ಟ್ರಿ ಡೇ, ಇದರ ಮಹತ್ವವೇನು ಅಂದರೆ, ನಾವು ವಿಕ್ಟ್ರಿ ಡೇ ದಿನ ಈ ಉಕ್ರೇನ್ ವಿರುದ್ಧ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡ್ತೀವಿ ಅಂತ ರಷ್ಯಾ ಹೇಳಿದಾರಲ್ಲ, ನಾಜಿ ಜರ್ಮನಿಯ ವಿರುದ್ಧ ಸೋವಿಯತ್ ಒಕ್ಕೂಟ ಗೆದ್ದ ದಿನವನ್ನು ವಿಕ್ಟ್ರಿ ಡೇ ಅಂತ ಅವರು ಕರೀತಾರೆ. ಆ ಸಂದರ್ಭದಲ್ಲಿ ಅವರು ವಿಜಯೋತ್ಸವವನ್ನು ಮಾಡ್ತಾರೆ, ಪರೇಡ್ಗಳನ್ನು ಮಾಡ್ತಾರೆ, ಸಂಭ್ರಮಿಸ್ತಾರೆ. ಹೀಗಾಗಿ ತಾತ್ಕಾಲಿಕ ಕದನ ವಿರಾಮವನ್ನು ಘೋಷಣೆ ಮಾಡೋದಕ್ಕೆ ಸಿದ್ಧ ಅಂತ ಪುಟಿನ್ ಹೇಳಿದ್ದಾರೆ. ಈ ಪ್ರಸ್ತಾವವನ್ನು ವಿಜಯದ ಸಂಕೇತ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಯಾಕಂತ ಹೇಳಿದರೆ, ಇದೇ ಡೊನಾಲ್ಡ್ ಟ್ರಂಪ್ ಜೂನ್ ತಿಂಗಳ ತನಕವೂ ಕೂಡ ರಷ್ಯಾಗೆ ಒಂದು ಗಡುವು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಗಡುವು ಕೊಟ್ಟಿದ್ದಾರೆ? ಉಕ್ರೇನ್ ವಿರುದ್ಧ ರಷ್ಯಾ ಮಾಡ್ತಾ ಇರುವಂಥ ಯುದ್ಧವನ್ನು ಕೊನೆಗಾಣಿಸಬೇಕು ಅಂತ. ಆದರೆ ಪುಟಿನ್ ಹೇಳ್ತಾ ಇದ್ದಾರೆ, ನೀವು ಮತ್ತೊಮ್ಮೆ ಭೂದಾಳಿಯನ್ನು ಇರಾನ್ ಮೇಲೆ ನೀವೇನಾದರೂ ಮಾಡಿದರೆ ಜಾಗತಿಕವಾಗಿ ಮತ್ತಷ್ಟು ಸಮಸ್ಯೆಗಳಾಗಬಹುದು ಅಂತ. ಹೀಗಾಗಿ ನಾಜಿ ಜರ್ಮನಿಯ ವಿರುದ್ಧ ಅವರೊಂದು ವಿಕ್ಟ್ರಿ ಡೇಯನ್ನು ಏನು ಸೆಲೆಬ್ರೇಷನ್ ಮಾಡ್ತಿದ್ದಾರೆ, ಅದರ ಭಾಗವಾಗಿ ಕದನ ವಿರಾಮವನ್ನು ನಾವು ಘೋಷಣೆ ಮಾಡ್ತೀವಿ ಉಕ್ರೇನ್ ವಿರುದ್ಧ ಅಂತ. ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಜಯ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬಿಕಾಸ್ ಉಕ್ರೇನ್ಗೆ ಅವರು ಸಹಾಯ ಮಾಡಿದ್ರು, ಆರ್ಥಿಕವಾಗಿ, ತಾಂತ್ರಿಕವಾಗಿ ಅವರಿಗೆ ಯುದ್ಧ ವಿಮಾನಗಳನ್ನು ಕೊಡೋದು, ಎಲ್ಲ ವಿಚಾರದಲ್ಲಿ ಸಹಾಯ ಮಾಡಿದ್ರು. ಇದೀಗ ಅವರು ತಾತ್ಕಾಲಿಕವಾಗಿ ಆ ಒಪ್ಪಂದಕ್ಕೆ ಬಂದಿದ್ದಾರೆ. ರಷ್ಯಾ ಕೂಡ ಇರಾನ್ ವಿಚಾರದಲ್ಲಿ ಹಾಗೆ ಮಾಡೋದಕ್ಕೆ ಬಂತು. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ನೀವು ಬರೋದು ಬೇಡ ಅಂತ ಅವರ ಮಧ್ಯಸ್ಥಿಕೆಯನ್ನು ತಿರಸ್ಕಾರ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಸುದ್ದಿಗಳನ್ನು ರಾತ್ರಿ 8:55 ಜೀ ಹಿಂದಿಯಲ್ಲಿಯೂ ಕೂಡ ನೀವು ವೀಕ್ಷಿಸಬಹುದು. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.